ಇವತ್ತ ನಿಮ್ಮ ಮನೆ ಕಡೆ ನೀರು ಬಂದಾವೇನ್ರಿ ಮಮ್ಮಿ? ಬಂದಾವ, ಮುಂಜಾನೆ ಬಂದಿದ್ದು. ಯಾಕೆ ನಿಮ್ಮ ಕಡೆ ಬಂದಿಲ್ಲ? ಇಲ್ರಿ ಮಮ್ಮಿ, 8 ದಿನ ಆಯ್ತು ರೀ, ನೀರೇ ಬಿಟ್ಟಿಲ್ಲ. ಹೌದಾ, ನಮಗೂ 8 ದಿನ ಆಗತ್ತೆ ಬಿಟ್ಟು ಇವತ್ತು ಬಂದಾವ. ನಿಮ್ಮ ಮನ್ಯಾಗ ಬೋರ್ ಅದ ರೀ ಮಮ್ಮಿ, ಅಷ್ಟು ನೀರಿಂದ ಅವಶ್ಯಕತೆ ಇಲ್ಲ. ನಮ್ಮ ಮನ್ಯಾಗ ಬೋರ್ ಬೇರೆ ಇಲ್ಲ. ನೀರು ಬಂದಾಗ ತುಂಬ್ಕೋಬೇಕಲ್ರಿ, ಭಾಳ ಪಜಿತಿ ಆಗ್ತಿರವ ನೀರು ಇರ್ಲಿಲ್ಲ ಅಂದ್ರೆ. ಹೌದವ, ಹಂಗೆ ಆಗ್ತದ. 1-2 ಕೊಡ ಬೇಕಂದ್ರೆ ಈಗ. ಹೌದ್ರಿ, ನೋಡ್ತೀನಿ ರೀ. ಈಗ ನನ್ನ ಮಗನಿಗೆ ಹೋಗಿ ತೊಗೊಂಬರಪ್ಪ ಅಂತ ಹೇಳ್ತೀನಿ. ಏನು ಮಾಡ್ತಾನೆ ನಾವು, 1-2 ಕೊಡ ತುಂಬ್ಕೊಂಡಾರ ಹೋಗಲ್ಲ ತಂದೆ. ತುಂಬ ಕಳಿಸ್ತೀನಂತ. ವೀಣಾ ಬಂದ್ಲಲ್ಲ, ಬಾರ ವೀಣಾ. ಬಂದವ, ಕೆಲಸ ಆಗ್ಯದ? ಆಗ್ಯದವ ಕೆಲಸ, ಅರ್ಧ ಹೋಗಿ ಮಾಡ್ಬೇಕೇನ ಸ್ವಲ್ಪ. ಬಾರ ವೀಣಾ, ಆಗಳಿಂದ ಕಾಯ್ಲಿಕತ್ತೇನೆ. ಯಾಕೆ ತಡ ಮಾಡಿದೆಲ್ಲ? ನೀರು ಬಂದಿದ್ವಲ್ರಿ ಮಾಮಿ, ತುಂಬಿ ಬರೋಷ್ಟಿಗೆ ಲೇಟ್ ಆಯ್ತು ರೀ. ಹೌದಲ್ಲ, ನಮ್ಮ ಒಮ್ಮೆ ಬರ್ತಾವ. ಬಾ ಕೂಡ್ ಬಾ. ನಿಮ್ಮದ್ರಿ ಮಾಮಿ, ಅಡಿಗೆ ಊಟ ಎಲ್ಲ ಆಗ್ಯದ್ರಿ? ಆಗ್ಯದವ ಎಲ್ಲ. ನಿಮಗೆ ನೀರು ಭಾಳ ಬೇಕಾಗಂಗಿಲ್ರಿ. ನೀರು ಬಂದ್ರೂ ನಿಮಗೇನು ಟೆನ್ಷನ್ ಇಲ್ಲ. ಮ್ಯಾಲೆ ಏರಿಸ್ಬಿಡ್ತೀರೇನ? ಫಿಲ್ಟರ್ ಅದಲ್ರಿ? ಅದವ. ಹೌದಿಗೆ ನಳ ನೀರು ಬೀಳ್ತಾವ, ಅವೇ ನೀರು ಮ್ಯಾಲೆ ಏರಿಸ್ಬಿಡ್ತೀವಲ್ಲ, ನೀರು ತುಂಬೋದು ಅರ್ಥಂಗಿಲ್ಲ ನಮಗೆ. ಚಲೋ ಬಿಡ್ರವ. ನಮಗೆ ನೋಡ್ರಿ, ನೀರು ಬಂದ್ರೆ ಹಬ್ಬಿದ್ದಂಗೆ ನೋಡ್ರಿ ಮಾಮಿ. ಇಷ್ಟೊತ್ತನ ಆಗ್ಯದ ನೋಡ್ರಿ ಅದೇ ನೀರು ತುಂಬುದನೆ. ನಾವು ಮೊದಲು ರಗೂಡ ಅನ್ಭವಿಸಿ ಒಯ್ಯವ್ವ. ನೀರು ಬಂದು ಅಂದ್ರೆ ಉಂಡಿ ಡಬ್ಬ್ಯಾಗ ಸಹಿತ ತುಂಬಿಟ್ಟಿವಿ. ಯಾವುದು ಒಂದು ತಂಬಿಗೆ ಸಾಲ್ತಿದ್ದಿಲ್ಲ, ಒಂದು ಬೋಗಣಿ ಸಾಲ್ತಿದ್ದಿಲ್ಲ, ಎಲ್ಲ ತುಂಬ್ಕೋತಿದ್ವಿ. ಅವಾಗೆಲ್ಲ 11 ದಿನಕ್ಕೆ 12 ದಿನಕ್ಕೊಮ್ಮೆ ನೀರು ಬಿಡ್ತಿದ್ರು. ಈಗೂ ಹಂಗೆ ಆಗ್ತದೆ ಬಿಡ್ರಿ ಮಾಮಿ. 8 ದಿನಕ್ಕೊಮ್ಮೆ ಅಂತೂ ಬಿಡ್ತಾನ ನೀರು. 8 ದಿನಕ್ಕೆ ಬಿಡಲಿಲ್ಲ ಅಂದ್ರೆ ಪೈಪು ಗೀಪು ಹೊಡಿತೆ ಅಂದ್ರೆ ಯಾವಾಗಾರ 12 ದಿನ, ಒಂದೊಂದ್ಸಲ 15 ದಿನನೂ ಹೋಗ್ತದ್ರಿ. ನಾವು ಹಂಗೆ ತುಂಬಿಟ್ಕೊಳ್ಬೇಕ್ರಿ. 24 ಅವರ್ಸ್ ನೀರಿಂದು ಎಷ್ಟು ದಿನ ಆಯ್ತು ಹಾಕಿ ಹೋಗಿ. ಕನೆಕ್ಷನ್ ಕೊಡ್ಬೇಕಿಲ್ಲ, ಇನ್ನೂ ಕೊಟ್ಟಿಲ್ಲ ನೋಡು. ಆ ಕಡೆ ಓಣಿಗೆಲ್ಲ ಕನೆಕ್ಷನ್ ಕೊಟ್ಟಾರ ನೋಡ್ರಿ ಮಾಮಿ. ನಮ್ಮ ಓಣಿ ನಿಮ್ಮ ಓಣಿ ಅಷ್ಟೇ ಇಲ್ರಿ. ನೋಡು, ಆ ಕಡೆ ಎಲ್ಲ ಕೊಟ್ಟಾರಲ್ಲ, ಹಿಂಗೆ ಮಾಡ್ತಾರವ. ಇಲ್ಲೂ ಬಂದು ನಿನ್ನೆ ನೋಡೋದ್ರಲ್ರಿ ಮಾಮಿ, ಎಲ್ಲ ಕಡೆ ಟೆಸ್ಟ್ ಮಾಡಿ ನೋಡಿದ್ರಲ್ರಿ. ನೀರು ಬಿಟ್ಟು ಒಂದು ಸ್ವಲ್ಪ ಪೈಪಿಗೆ ಹೊಡೆದ ಏನ ಅಂತೇಳಿ ಏನೂ ಆಗಿಲ್ಲ ಅಂತ್ರಿ. ನಾಳೆ ನಾಡ್ದಾಗ ಕೊಡ್ತಾರಂತೆ, ಈ ಕಡೆನೂ ಬರ್ತಾವಂತ ಹೇಳಿದ್ರು. ಹೌದಾ, ನಾನು ಇನ್ನು ಇದ್ದಿದ್ದಿಲ್ಲವ, ಅವ್ರು ಬಂದಾಗ ಅಂದ್ರೆ ಬಂದೋಗ್ಯಾರನ? ಬಂದೋಗ್ಯಾರ ಮಾಮಿ, ನಮ್ಮನೆ ಕಡೆನೂ ಬಂದಿದ್ದಾರೆ. ಬಂತು ನೋಡಿದ್ರು ನಾಚಿಕೇಡಿ ಮತ್ತ. ನೋಡು, ಹಿಂಗೆ ನಾಚಿಗೆ ಬಿಟ್ಟು ಮನಿತನ ಬರ್ತಾಳ, ಮಾತಾಡ್ಸಿದ್ರೆ ಹೆಂಗಿರ್ಬೇಕು ನೋಡು ಸುಮ್ಮ. ಹಿಂಗೆ ಮಾಡ್ತದವ ಯಾವಾಗ ನೋಡಿದ್ರೆ. ಏನು ಮಾಡ್ಲಿಕ್ಕತ್ತೀರಿ ಮಾಮಿ, ಕೆಲಸ ಆಗ್ಯದ್ರಿ? ಕೆಲಸ ಆಗ್ಯದ. ನೀರು ಪಾರು ತುಂಬೆ ಬಂದೇನಾ ಸುಂದ್ರಿ? ತುಂಬಿದ್ನೇ, ಇಷ್ಟೊತ್ತನ ಅದೇ ಆಯ್ತು. ನೀರು ತುಂಬೆ ಬಂದೆ ನೋಡು. ನಿಮಗೂ ನೀರು ಬಂದಿದ್ದು ಅನ್ರಿ ಮಾಮಿ ಇವತ್ತು? ಬಂದಿದ್ದು ನಮಗೂ. ಯಾಕ್ರಿ ಮಾಮಿ, ಒಂದಕ್ಕೊಂದೇ 2 ಕೆರಡೆ ಮಾತಾಡ್ತಿರಲ್ಲ? ಮನೆಗೆ ಬಂದಿದ್ದು ಇಷ್ಟ ಆಗಲಿಲ್ಲ ಏನು? ಏದೋ ತಿನ್ಬಿಡ್ರಿ ಅವ. ಹಿಂಗೆ ಯಾಕೆ ಮನೆಗೆ ಬಂದ್ರೆ ಚಂದಾಗಿ ಮಾತಾಡ್ಸಲಾಗಿರಲ್ಲ? ಹಂಗೇನಿಲ್ವಾ, ಮಾತಾಡ್ಸಿನಲ್ಲ. ಅಯ್ಯ, ನನಗೇನು ಗೊತ್ತಾಗ್ಲೇನ್ರಿ, ದಿನ ಮಾತಾಡ್ಸೋದು ಇವತ್ತು ಮಾತಾಡ್ಸೋದು ಹಂಗೆ ಇರುವರಿ ಅವು ಜಗಳ. ಅವ್ನು ಇಟ್ಕೊಂಡು ಕೂತ್ರೆ ಹಂಗ ಮನುಷ್ಯನಾಗ ಅನ್ಸ್ಕೊಂಡವ್ರಿಗೆ ಬ್ಯಾನ್ ಇರ್ತದ, ವಾಸಂದ್ರಿ ಅಂದವ್ರಿಗೆ ಇರಂಗಿಲ್ಲ. ಅಯ್ಯ, ನಾ ಬೇಕೆ ಅಂತೀನೇನ್ರಿ ಮಾಮಿ, ನೀವು ರಗೂಡ್ ಅಂತಿರಲ್ಲ, ಮನಿತನ ಬಂದು ಹೊಡೆದ್ರಿ ಇಬ್ರು ಕೂಡಿ. ಎದಕ್ಕೆ ಹೊಡೆದಿವಿ ಅನ್ನೋದು ತಿಳ್ಕೊಬೇಕು ಒಂದು ಸ್ವಲ್ಪ ಮಂದಿ. ಅಲ್ಲ, ಆಫೀಸ್ ತನ ಹೋಗಿ ಹೆಂಡತಿ ಬಗ್ಗೆ ಚಾಡ ಹೇಳ್ತಾರಂದ್ರೆ ಮತ್ತೆ ಅವಂತವ್ರಿಗೆ ಏನು ಹೇಳ್ತಾರ? ಹೊಡ್ಸ್ಕೊಂಡಾಕಿನೇ ಬಂದೇನಿಲ್ಲ ಸುಮ್ಮವ ನಾನು. ನೀವು ಬನಿತನ ಬಂದು ಹೊಡೆದೇನಂದ್ರೆ ಅದನ್ನ ಮರ್ತು ಬಂದೇನಿಲ್ಲ. ಅದನ್ನೇ ಹಿಡ್ಕೊಂಡು ಕೂಡಬಾರ್ದು. ನಿನ್ನ ಗಂಡಗೆ ನಿನ್ನ ಮೇಲೆ ನಂಬಿಕೆ ಇತ್ತದ, ನನ್ನ ಮಾತು ಯಾಕೆ ನಂಬ್ತಾನ ಬಿಡು ಅವ. ನಾವು ಹೇಳೇ ಇಲ್ಲ ಅಷ್ಟಕ್ಕೂ ಆಫೀಸಿಗೆ. ಹೋಗ್ಲಿ ಬಿಡ್ರಿ, ಈಗ ಆಗಿದ್ದು ಹೋಗಿದ್ದು ತೆಗಿಬೇಡ್ರಿ. ಪಾಪಕ್ಕೆ ಹೊಡ್ಸ್ಕೊಂಡಾಕಿನೇ ಬಂದ ಮನಿತನ, ನೀವು ಅದನ್ನೇ ಕೂಡ್ಬೇಡ್ರಿ ತಲೆಯಾಗ. ಆಕಿನ ಸ್ವಭಾವ ಗೊತ್ತಿದ್ದದಲ್ರಿ ಮಾಮಿ, ನಾರ್ಮಲ್ ಆಗಿ ಇದ್ದು ಬಿಡ್ರಿ. ಸುಮ್ಮ ನೀನು ಅದನ್ನೇ ಇಟ್ಕೊಂಡು ಕೂಡ್ಬೇಡ ತಲೆಯಾಗ. ಅಲ್ಲ ವೀಣಾ, ಮನಿತನ ಬಂದು ನನ್ನ ಸೊಸಿಗೆ ನನ್ನ ಬಗ್ಗೆ ಹಂಗೆ ಕೆಟ್ಟದಾಗ ಹೇಳಲ್ಲ. ಯಾಕ ತಿಳಿಸಿ ಹೇಳಿದೆ, ಆಕಿ ಸುಮ್ಮಾದ್ಲು. ಇಲ್ಲಾಂದ್ರೆ ಹಚ್ಕೊಂಡು ಕೂತಿಲ್ ತಲೆಗೆ ಅಂದ್ರೆ ಮನಿ ಹೊಡಿಬೇಕೇ ಅಲ್ಲ ಈಕಿ. ಯಾರಿಗೆ ಅತ್ತಿ ಸೊಸಿಗೆ ದೂರ ಮಾಡಕ್ಕೆ ಈಕಿ. ನಾನು ನಿಮ್ಮ ಸೊಸಿಗೇನು ಹೇಳಿಲ್ರಿವ? ಹೇಳಿಲ್ಲ ಅಂತೀನಿ, ಮತ್ತೆ ನಿಮ್ದ ನೀವು ಆಡ್ತಿರುವ. ನಾ ಹೇಳಿದ್ನಿ ಅಂದ್ರೆ ಶ್ರುತಿ ಗಂಡನ ಕರ್ಕೊಂಡು ಬೇರೆ ಆತಿರ್ಲಿರಿ ಆಕಿ. ಮತ್ತೆ ನಿಮ್ಮ ಮನ್ಯಾಗ ಇದ್ದಾಳಿಲ್ರಿ ನಿಮ್ಮ ಜೊತೆನೆ ಹೊಂದ್ಕೊಂಡು? ಅದು ಇತ್ತ ನಿನ್ ತಲೆಯಾಗ. ಗಂಡನ ಕರ್ಕೊಂಡು ಆಕಿ ದೂರ ಆಲಿ, ಬೇರೆ ಮನಿ ಮಾಡ್ಲಿ ಅನ್ನೋದಿತ್ತಾನ. ಆಕಿ ನಿನ್ನ ಮಾತು ಕೇಳಿ ಹೋಗ್ಲಿಲ್ಲಲ್ಲ, ಅದಕ್ಕೆ ನೀನು ಮಾತು ಬಂದಿಯ ನೀಗ ಹಚ್ಚಲಿಕ್ಕಿ. ನಾ ಯಾಕಂತ ಕೆಲಸ ಮಾಡ್ಲಿವ? ಅಂತ ಪಾಪದ ಕೆಲಸ ನಾ ಎಂದೂ ಮಾಡಂಗಿಲ್ವೇ ಯವ್ವ. ಯಾರಿಗೆ ಹಚ್ಚುದು ಚುಚ್ಚುದು ನಮ್ಮಲ್ಲಿ ಒಟ್ಟ ಪದ್ಧತಿ ಇಲ್ಲದು. ಅಲ್ಲ ಹೇಳಿದರೆ ಮಾಮಿ, ನಾನು ಹಚ್ಚಿ ಕಲ್ಸಿನಿ ಅಂತಿರಲ್ಲ, ಹಚ್ಚಿ ಕಲ್ಸಿದ್ನಿ ಅಂದ್ರೆ ಇಷ್ಟೊತ್ತಿ ಗಂಡನ ಕರ್ಕೊಂಡು ಬೇರೆ ಆತಿಲ್ಲ ಅಂತೀನ್ರಿ. ನನ್ನ ಗಂಡ ಬಾಯಿ ಬಿಟ್ಟು ಹೇಳಣ, ಸುಂದ್ರಿ ಎಲ್ಲ ತಗೋ ನಿನ್ನ ಬಗ್ಗೆ ಅಂತೇಳಿ. ಅಲ್ಲ, ನಾ ಯಾವತ್ತರ ಫೋನ್ಯಾಗ ಮಾತಾಡಿನಿ ಸುಂದ್ರಿ ಹಂಗ ಹೊರಗೆ ಕಟ್ಟಿ ನಿಂತು ಫೋನ್ಯಾಗ ಮಾತಾಡ್ತಾಳ ಬೇರೆದ್ರ ಜೊತೆ ಅಂತ ಹೇಳ್ತೀನಿ. ನಾಚಿಗೆ ಬರಂಗಿಲ್ಲ ನಿನಗೆ ಹೇಳಿಕಂಗ. ನಾ ಹೇಳಿಲ್ಲ ಅಂತ ಹೇಳಕತ್ತೀನಿ ನಿಲ್ಸುಮ್ಮ, ಮತ್ತೆ ನಿಂದ ನೀ ಆಡ್ತಿಲ್ಲ. ಹಂಗೆ ಹೇಳಿದ್ನಿ ಅಂದ್ರೆ ಇಷ್ಟೊತ್ತಿಗೆ ನಿನ್ನ ಗಂಡ ಡೈವರ್ಸ್ ಕೊಡ್ತದ. ನಾ ಹೇಳಿಲ್ವಾ ಹಂಗೇನು? ಅಯ್ಯೋ, ಹೆಂಗ್ ಮಾತಾಡ್ತಿಲ್ಲ ಯವ್ವ? ನನ್ನ ಗಂಡ ಡೈವರ್ಸ್ ಕೊಡೋದು ನಿನಗೆ ನೋಡ್ಲಿಕ್ಕೆ ಇಷ್ಟ ಏನ? ನಿನ್ನ ಗಂಡ ನಿನಗೆ ಡೈವರ್ಸ್ ಕೊಟ್ರೆ ನನಗೇನು ಆಗ್ಬೇಕಾಗ್ಯದ? ಅಯ್ಯೋ, ಇದು ಒಳ್ಳೆ ವಿಚಿತ್ರ ಆಯ್ತಲ್ಲ. ಅಲ್ಲ, ನಿನ್ನ ಗಂಡಿಗೆ ಹೋಗಿ ನಾ ಚುಚ್ಚಿ ಬಂದಿನಿ ಅಂದಿಲ್ಲ, ಅದಕ್ಕೆ ಅಂದೆ. ಸುಂದ್ರಿ ಮತ್ತೆ ಅಂತವ ಮಾತಾಡ್ತಿಲ್ಲ. ಇಲ್ರಿ ಮಮ್ಮಿ, ಇನ್ನೊಂದ್ಸಲ ಅನ್ನಂಗಿಲ್ಲ, ತಪ್ಪಾಗ್ಯದ ಅಂತಂದು ಅದನ್ನಾರ ಒಂದು ಹಾದಿ. ಅಲ್ಲ, ನಿನ್ನ ಮಗನ ಕರ್ಕೊಂಡು ನಿನ್ನ ಸೊಸೆ ಏನು ಬೇರೆಗ ನಾನು, ನಿನ್ನ ಗಂಡ ನಿನಗೆ ಡೈವರ್ಸ್ ಕೊಟ್ಟ ನಾನು ಕೇಳಿದ್ರಿ ಏನು ಹೇಳ್ತಾರ ಸುಂದ್ರಿ ನಿನಗೆ? ನೋಡ್ದಿಲ್ಲ ಮೇಡ, ತಂದತ್ತ ಮಾತಾಡ್ತಾಳ ಮತ್ತ ಆಕಿ, ನಿನ್ನ ಮಗ ಸೊಸೆ ಏನು ಬೇರೆಗ ನಾನು ಅಂತೇಳಿ. ಹಿಂಗ ಇಂಥವ್ರಿದ್ರೆ ಏನು ಹೇಳ್ಬೇಕ? ನಗ್ಬೇಕ, ಅಳಬೇಕ, ಹೊಡಿಬೇಕ, ಏನು ಮಾಡ್ಬೇಕ? ಏನಿನ ಸುಂದ್ರಿ ಒಟ್ಟ ಚೇಂಜ್ ಆಗಂಗಿಲ್ಲ ನೋಡಿ ನೀನು.
ನನಗೂ ಸುಂದರಿ ಕ್ಯಾರೆಕ್ಟರ್ ನೋಡಿದ್ರೆ ಒಂಥರ ವಿಚಿತ್ರ ಅನಿಸ್ತದ್ರಿ ಮಮ್ಮಿ. ನಮ್ಮ ಮನೆಯವ್ರ ಒಂಥರ ಅಷ್ಟು ಜಗಾಡ್ಯಾಳ ಮತ್ತು ಅಷ್ಟು ಚಾಡ ಚುಸ್ತಾಳ ಅಂತಿದಿ. ಆಕಿನ ಜೊತೆನೇ ಸೇರ್ತಿಯಲ್ಲ ಸಂತಾನ 24 ತಾಸು ಆಕಿನ ಜೊತೆನೇ ಇರ್ತಿಯಲ್ಲ ಅಂತಾರ. ಈಕಿದ್ರೆ ಹಿಂಗೆ ಮಾಡ್ತಾಳ್ರಿ ಮಮ್ಮಿ. ಮತ್ತೆ ಬಂದು ಮರ್ದಿವ್ಸ ಅದ್ರ ಮರ್ತಾ ಬಿಡ್ತಾಳ್ರಿ, ಹಿಂಗೆ ಮಾತಾಡಿಸ್ಬಿಡ್ತಾಳ. ಹೆಂಗೆ ಮಾತಾಡಲ್ಲ ಇರ್ತೀರಿ ಹೇಳ್ರಿ. ನನಗಂತೂ ಈ ವಿಚಿತ್ರ ಸುಂದರಿ ಇದ್ದಾಳವ ಈಕಿ. ಆಡ್ಕೊಂಡಾಗ್ತೀರಿ ಏನು ನನ್ನ ನಮಗೆ ಹಂಗೆ ಇಟ್ಕೊಳ್ಳೋದು ಮನಸ್ಸಿನಾಗ ಇಟ್ಕೊಳ್ಳೋದು ಗೊತ್ತಿಲ್ವೇ? ಅವತ್ತಿಂದ ಅವತ್ತ ಮುಗಿಸ್ಬಿಡ್ಬೇಕು ಅದನ್ನು. ನಿನ್ನೆ ನಿನ್ನೆಗೆ ನಾಳೆ ನಾಳೆಗೆ ಅಂತೇಳಿ ಮುಂದೆ ನಾಳೆ ಮತ್ತೆ ನೋಡ್ಕೊಳ್ಳೋದು ನಾವು. ನೀ ಹಂಗೆ ಇರವ ಯವ್ವ, ನಮಗಂತೂ ಇರೋದು ಹಂಗ್ಲಂಗ. ಆಮೇಲೆ ನಿನ್ನ ಚೇಂಜ್ ಮಾಡೋಕೆ ಯಾರಿಗೂ ಆಗಂಗಿಲ್ಲ. ನಿಂದು ನೀನು ನಡೆಸು, ಎಲ್ಲರ ಮನೆಗೆ ತಿರುಗಾಡಿ ನಿನಗೆ ಅದನ್ನು ನಡೆಸೋದು ಅದೇ ನಿನ್ನ ಉದ್ಯೋಗ ಇತ್ತಂದ್ರೆ ಅದನ್ನೇ ಮಾಡಿ, ಏನು ಮಾಡ್ಲಿಕ್ಕೆ ಆಗಂಗಿಲ್ಲ. ಹಂಗ್ಯಾಕೆ ಮಾಡಲಿ ರೀ ಮಾಮಿ, ನನಗೇನು ಉದ್ಯೋಗ ಇಲ್ಲೇನ್ರಿ? ಬರೀ ಮನೆ ಹೋಗಿ ಚಾಡ ಹೇಳಲಿಕ್ಕೆ. ಯವ್ವ ಶ್ರಾವಣ ಮಾಸ ಬಂತಲ್ಲ ಯವ್ವ, ಎಲ್ಲರದು ಮನೆಗಿನಿ ಸ್ವಚ್ಛ ಮಾಡಿದ್ರೆ ಏನು ಮಾಮಿ? ನೀವು ಬಾಂಡೆ ಗಿಂಡೆ ತೊಳಸಿದ್ರೇನ್ರಿ? ಇನ್ನ ಇಲ್ಲವಾ, ತೊಳಿಬೇಕು ನಾವು. ಜೀಡ ಹೊಡೆದಿವಿ ಅಷ್ಟೇ. ಬಾಂಡೆದಕ್ಕಿಗೆ ಒಮ್ಮೆ ಇಟ್ಟಿದ್ದಾನೆ ಇದು ಮಾಡ್ಕೊತಾಳಕ್ಕಿ, ಬೇಸರ ಮಾಡ್ಕೊತಾಳಲ್ಲ. ದಿನ 4 ಹಾಕ್ಲೇನ, ಒಮ್ಮೆ ಒಂದಿಷ್ಟು ರೊಕ್ಕ ಕೊಟ್ಟು ತಿಕ್ಕಿಸ್ಲೇ ಅಂತ ವಿಚಾರ ಮಾಡ್ಲಿಕತ್ತಿ ನಾನು. ನೀವೇನ್ರಿ ಶ್ರೀಮಂತರಿದ್ದೀರಿ, ರೊಕ್ಕ ಕೊಟ್ಟು ತಿಕ್ಕಿಸ್ತೀರಿ? ನಾವೇನು ಮಾಡ್ಬೇಕ್ರಿ? ಮತ್ತು ನಾವೇ ಸಾಯ್ಬೇಕು. ದಿನ ಒಂದು ಸ್ವಲ್ಪ ತಿಕ್ಕೋದ್ರಿ. ಏನಿಲ್ಲವಾ ಸುಂದರವ್ವ, ನಾವು ಮೊದಲೆಲ್ಲ ನಾವೇ ತಿಕ್ತಿದ್ವಿ. ಈಗ ಕೈಲಿ ಆಗಂಗಿಲ್ಲ ಅಂತೇಳಿ ಹಚ್ಚಿರ್ತೀವಿ ಅಷ್ಟೇ. ತೆಗೆದು ಏನು ಸುಂದರಿ ಈಗ ತಿಕ್ಲಿಕ್ಕೆ ಬಾಂಡೆ? ಹ್ಞೂ ಇವತ್ತು ನೀರು ಬಂದಿದ್ವಲ್ಲ, ಓಸು ಪ್ಲಾಸ್ಟಿಕ್ಕಿನ ಡಬ್ಬಿಗಳು ತಿಕ್ಕಿನೇ. ನಾಳೆಗೆ ಬಿಳಿ ಡಬ್ಬಿ ಸ್ಟೀಲಿನ ಡಬ್ಬಿ ತಿಕ್ಕಿದ್ರೆ ಆಯ್ತಂತ ಮಾಡೀನಿ. ನೀನಾ ಸುಮ್ಮ ತಿಕ್ಕೊಂಡೇನ ಬಾಂಡೆ ಎಲ್ಲ? ಇಲ್ಲವ, ನಾನು ತಿಕ್ಬೇಕು. ಯಾಕೆ ಸುಸ್ತಾದಂಗೆ ಆಗಿತ್ತಲ್ಲ, ತೆಗ್ದಿಲ್ಲ. ನಾ ಒಮ್ಮೆ ತಿಕ್ಕಿಬಿಡ್ತೀನವ, ದಿನ ಸ್ವಲ್ಪ ಮಾಡ್ಕೊಂಡು ಕೊಡಂಗಿಲ್ಲ. ಹೈರಾಣ ಆದ್ರಾಗಲ್ಲಕ್ಕಂತೇಳಿ 2 ದಿನದಾಗ ಮುಗಿಸ್ಬಿಡ್ತೀನಿ ಅಷ್ಟು. ನಿಮ್ಮ ಮನೆಯವ್ರು ಏನವ, ನೀನು ಬಾಂಡೆ ತಿಕ್ಕತ್ತಿದೆ ಅಂದ್ರೆ ಹೊರಗಿನ ನಾಷ್ಟ ತಂದು ಕೊಡ್ತಾರ, ತಿಕ್ತಿದಿ. ನಮ್ಮ ಮನ್ಯಾಗ ಹಂಗಲ್ಲ ಯವ್ವ, ಕೂಳನು ಬಡಿಬೇಕು, ಈ ಕಡೆ ಬಾಂಡೆನೂ ತಿಕ್ಬೇಕು ನಾವು. ನೀನು ಯಾರು ತರ್ಸ್ಕೊಳ್ಳೋದವ? ಅಯ್ಯವ್ವ ನನಗೆ ಗಂಟು ತರ್ತಾನ. ಒಂದಿನ ಯಾವಾಗಾರ ಅಡುಗೆ ಮಾಡೋದು ಬೇಸರ ಆಗ್ಯದ್ರಿ, ಒಂದು ಸ್ವಲ್ಪ ಹೊರಗಿನ ತೊಗೊಂಬರ್ರಿ ಅಂದ್ರೆ ಇಷ್ಟುದ್ದು ಭಾಷಣ ಬಗಿತಾನ. ಏನು ಮಾಡ್ತೀವಿ ಮನೆಗೆದ್ದು ಸಂತೆನ ಹಲ್ಲು ರುಚಿಗೆ ಬಿದ್ದಿ, ಹೊರಗಿನ ಬೇಕಂತಿದಿ. ನಮ್ಗೆ ಆಗಂಗಿಲ್ಲ, ಹಿಂಗೆ ಅಂತ ಓದಿರ್ತದವ ಯವ್ವ. ಅದಕ್ಕೆ ತೊಗೊಂಬ ಅನ್ನಂಗಿಲ್ಲ, ಬಿಡು ಅನ್ನಂಗಿಲ್ಲ. ಸುಮ್ಮನೆ ಏನದಲ್ಲ ನಾ ಮಾಡಿಬಿಡ್ತೀನಿ ಅಷ್ಟೇ. ನಿನ್ನ ಗಂಡನೇ ನಿನ್ನ ಮೇಲೆ ಜೀವ ಇದ್ದಾನ, ಐರಾಣ ಆತಾಳ ನಾನು ಹೆಂಡ್ತಿ ಅಂತೇಳಿ ತಂದು ಕೊಡ್ತಾನೆ. ಹಂಗೇನಿಲ್ಲ, ನಿನ್ನ ಗಂಡ ನಿನ್ನ ಮೇಲೆ ರಗಡ್ ಜೀವದಂತ ತಗೋ. ಜೀವ ಇದ್ದಾನ್ರಿ, ಭಾರಿ ಜೀವ ಇದ್ದಾನ. ಏನು ಮಾಡೋದು ಬಿಡ್ರಿ ಮಾಮಿ, ನಾವು ಒಂದಿದ್ದು ಒಂದು ಮಾಡಂಗಿಲ್ಲ, ನಾವು ಒಂದು ಆಸೆನೂ ಈಡೇರ್ಸಂಗೇ ಇಲ್ಲ, ಎಲ್ಲಿ ಕರ್ಕೊಂಡು ಹೋಗಂಗಿಲ್ಲ, ಏನೂ ಇಲ್ಲ. ಏನು ಮಾಡಿದ್ರಿ ಅಂತವ್ರನ್ನ ತಗೊಂಡು? ನಿನಗೆ ಹಂಗೆ ತಿರುಗಾಡಿದ ಇಷ್ಟನ ಆಗಲ್ಲ ತಗೋ. ಎಲ್ಲರಿಗೂ ಹೆಣ್ಮಕ್ಳನಿಂದ ಗಂಡನ ಜೊತೆ ಗಾಡಿ ಮೇಲೆ ಕೂತೋಗೋದು ಇಷ್ಟನೇ ಇರ್ತದವ ಸುಮ. ನಿನ್ನ ಗಂಡ ಕರ್ಕೊಂಡು ಹೋಗ್ತಾನಲ್ಲ, ನಿನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ. ಮತ್ತು ನೀನೇ ಅಂದಿಲ್ಲ ಮನ್ನಿ ಸುಮ ಗಾಡಿ ಮೇಲೆ ಓದ್ತಾಳ್ರಿವ, ಗಂಡನ ಗಾಡಿ ಮೇಲೆ ಎಲ್ಲ ಕಡೆ. ನಮ್ಗೆ ಇಷ್ಟ ಆಗ್ಲಿವ ಮಮ್ಮಿ ಅಂತ ಅಂದಿಲ್ಲ. ಏನು ಮಾಡಿದ್ರಿ ಮಾಮಿ, ನನ್ನ ಗಂಡ ಕರ್ಕೊಂಡು ಹೋಗ್ಲಲ್ಲ, ಏನಾರ ಅಂದು ಸಮಾಧಾನ ಮಾಡ್ಕೊಳದ್ರಿ. ಮತ್ತು ಅಂದು ಸಮಾಧಾನ ಮಾಡ್ಕೊಳ್ಳೋದಂದ್ರೆ ಒಟ್ಟೊಬ್ಬರ ಬಗ್ಗೆ ಕೆಟ್ಟದಾಗಿ ಅಂದ ಸಮಾಧಾನ ಮಾಡ್ಕೊಳ್ಳೋದನ್ನ ನೀನಂದ್ರೆ? ನಾ ಏನು ಕೆಟ್ಟದಾಗಿ ಅಂದಿನಿ ಮೇಡ? ಒಬ್ರಂತ ನನಗೆ ಎಲ್ಲರೂ ಅನ್ಬಾರ್ದಂಗೆ ಸುಮ್ಮನೆ. ಅಲ್ಲ, ಗಂಡನ ಗಾಡಿ ಮೇಲೆ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾರ್ರಿ, ಅವ್ರ ಮನೆಯವರೆಷ್ಟು ಜೀವದಾರ ನೋಡು ಅಂತ ಹಿಂಗೆ ಅಂದಿ ನಾನು. ಹೌದೌದು, ನೀ ಹಂಗೆ ಅಂದಿರ್ತಿ ಹೇಳಿ. ಇವರೇ ತಪ್ಪು ತಿಳ್ಕೊತಾರ ಸುಂದ್ರಿ. ನೀ ಭಾಳ ಒಳ್ಳೆಕಿದ್ದಿದ್ದಿ, ಇವ್ರಿಗೆ ಗೊತ್ತಾಗೋಲಾಗ್ಯದ. ಹೌದವ್ವ, ನನ್ನ ಗಂಡನ ಗಾಡಿ ಮೇಲೆ ಹೋಗೋದಂದ್ರೆ ನನಗೆ ಭಾಳ ಇಷ್ಟ ನೋಡು. ಅವ್ರು ಕರೀಲಿಲ್ಲ ಅಂದ್ರೂ ಹೋಗ್ತೀನಿ, ಕರೆದ್ರೂ ಹೋಗ್ತೀನಿ. ನಾವು ದಿನ ಗಾಡಿ ಮೇಲೆ ಹೋಗೋರೇ ನೋಡು. ಹೋಗಯ್ಯವ್ವ, ನಾ ಎಲ್ಲಿ ಬೇಡ ಅಂತೀನಿ. ನಿನ್ನ ಗಂಡ ಜೀವದನ ಕರ್ಕೊಂಡು ಹೋಗ್ತಾನ, ಹೋಗು, ಎಲ್ಲ ಕಡೆ ತಿರುಗಾಡಕ್ಕೆ ಹೋಗು, ಪ್ರವಾಸಕ್ಕೆ ಹೋಗು, ಪುಣ್ಯ ಮಾಡಿಯವ ಅಂತ ಗಂಡನ ಪಡ್ಲಿಕ್ಕೆ. ಹೋಗಿ ಬರ್ತಿ, ಹೋಗಿ ಬಾ. ನಿನಗೂ ಇಷ್ಟ ನಾವು ಹೋಗ್ಲಿಕ್ಕೆ ನಿನ್ನ ಗಂಡನ ಜೊತೆ? ಕರೆದು ಹೇಳಂದ್ರೆ ಹೇಳ್ತೀನಿ ನಿನ್ನ ಗಂಡಗೆ, ಕರ್ಕೊಂಡು ಹೋಗಪ್ಪ ಸುಂದರಿ ನೆಲಿಗರ ಅಂತೇಳಿ. ಬ್ಯಾಡ್ರಿ ಮಾಮಿ, ಹೇಳ್ಬೇಡ್ರಿ. ಅದೊಂದೇನೋ ಅಂತಾರಲ್ಲ, ಅಲ್ಲಿ ಹೋಗಿ ಹೇಳಿ ನೀನು ಅಂತೇಳಿ ಒಂದು ತಾಸ್ತನ ಅದಕ್ಕೆ ಕೊರಿತದ ಇನ್ನು. ಅದು ಇದು ಹೆಂಗೆ ಮಾತಾಡ್ತಿಯಲ್ಲ ಸುಂದರಿ ಗಂಡಗೆ? ಏನು ಮಾಡೋದು ಬಿಡ್ರಿ ಮಾಮಿ, ಅಷ್ಟು ಬ್ಯಾಸ್ರಾಗ್ಯದ ನೋಡ್ರಿ ನನಗೆ. ನಮ್ಮ ಮನೆ ಬಾಜು ಬಂದಾರಲ್ರಿ ಮಾಮಿ, ಅವಾರ ಎಷ್ಟು ಜೀವ ಇರ್ಬೇಕು ಅಯ್ಯವು ಹೆಂಡ್ತಿ ಮೇಲೆ. ಎಲ್ಲೋದ್ರೂ ಬಜಾರ್ನಾಗ ಸಹಿತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ನೋಡ್ರಿ. ತೀರಾ ಮಾಡ್ತಾವ ಒಂದೊಂದು. ನೋಡು ಮತ್ತೆ ಹಂಗೆ ಕೈ ಹಿಡ್ಕೊಂಡು ಹೋದ್ರ ತೀರಾ ಮಾಡ್ತಾವ ಅಂತಿದಿ. ನಿನ್ನ ಗಂಡ ಅದಕ್ಕಂತಾನೆ ಕರ್ಕೊಂಡು ಹೋಗಂಗಿಲ್ಲ, ಏನು ಗೊತ್ತಿಲ್ಲ ಅದಕ್ಕೆ ಅಂತಿದಿ. ಯಾವ ಥರ ಸೈಜ್ ಗೊತ್ತಿದಿ ನೀನು? ಹಂಗಲ್ರಿ ಮಾಮಿ, ಕೈ ಹಿಡ್ಕೊಂಡು ಹೋದ್ರೆ ಗಂಡ ಹೆಂಡ್ತಿ ಅಂತಾರೇನ್ರಿ? ಮನೆಗೆ ಇಟ್ಕೋಬೇಕವ ಅಂತವೆಲ್ಲ. ಸುಮ್ಮ ಹೊರಗೆ ಹೋದಲ್ಲಿ ಬಂದಲ್ಲಿ ದೂರ ಇರ್ಬೇಕಿಲ್ರಿ. ಹಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ, ನಿಮ್ಗಾರ ಸರಿ ಅನಿಸ್ತೇನ್ರಿ ಹಿಂಗೆ? ಅವ್ರವ್ರ ಇಷ್ಟ. ಅವನೇಂತಿ ಅವ ಕೈ ಹಿಡ್ಕೊಂಡಾರ ಓದ್ತಾನ, ಎತ್ಕೊಂಡಾರ ಓದ್ತಾನ, ನಿನಗೆ ಎದಕ್ಕೆ ಬೇಕು? ಅದು ಕರೆ ಅದ ಬಿಡ್ರಿ. ಅವನೇಂತಿರ್ತಾಳ, ಅವ ಏನು ಬೇಕಾದ್ರೆ ಮಾಡ್ತಾನ. ಆದ್ರೆ ಸಣ್ಣ ಸಣ್ಣ ಮಕ್ಳು ಇರ್ತಾವ, ಅವ್ರದ್ರಿಗೆ ಕೈ ಹಿಡ್ಕೊಂಡು ಹೋಗೋದು, ಇದು ಮಾಡೋದು, ಉಚಿತ ಸಾಕಾರ ಮಾಡೋದು ನನಗಂತೂ ಸೇರಂಗೇ ಇಲ್ರಿ ಒಟ್ಟ. ನಿನಗೆ ಯಾವುದು ಸೇರಂಗಿಲ್ಲ ಸುಂದರಿ. ಬೇರೆದವ್ರು ಮಾಡೋದು ಯಾವುದು ಇಷ್ಟ ಆಗಂಗಿಲ್ಲ ನಿನಗೆ. ನೀ ಮಾಡೋದೇ ನಿನಗೆ ಇಷ್ಟ ಆಗ್ತದೆ, ಹೌದಿಲ್ಲ? ನಾ ಹೇಳಿದ್ನೇನು ಸುಮ್ಮ ಹಂಗೆ ನಂದೇ ಚಲೋ ಇರ್ತದ, ನಾ ಮಾಡಿದ್ದೆ ಸರಿ ಅಂತೇಳಿ. ಅಲ್ಲ, ಹಂಗೆ ಅತಿ ಮಾಡ್ಬಾರ್ದಂತೀನಿ. ಹೊರಗೆ ಹೋದಲ್ಲಿ ಬಂದಲ್ಲಿ ಒಂದು ಸ್ವಲ್ಪ ಸೂಕ್ಷ್ಮ ಇರಬೇಕು ಅಂತ ಹೇಳಿದೆ. ನೋಡ್ರಿ, ಅರ್ಧಂಬರ್ಧ ಮಾಡೈತಿ ಹೆಂಗೆ ಇಟ್ಟಿನಿ ರಂದಿ ಹೋಗಿ ಮಾಡ್ಬೇಕು ಕೆಲಸ. ಮಾಮಿ, ನಿಮ್ಮ ಮನೆಗೆ ಅದು ಜಿಡ ಹೊಡಿತೇನ್ರಿ? ಒಂದು ಸ್ವಲ್ಪ ಕೊಡ್ರಿ ಇದ್ರೆ.
ಹೌದಾ ಆಯ್ತಳ ಕೊಡ್ತೀನಿ, ಈಗ ಹೋಗೋ ಮುಂದೆ ಇಸ್ಕೊಂಡು ಹೋಗು. ಚಲೋ ಆಯ್ತು ರೀ, ಪುಣ್ಯ ಬರಲಿ ರೀ ಮಾಮಿ. ನಮ್ಮ ಮನ್ಯಾಗೂ ಇತ್ತು ಬಿಡ್ರಿ, ಬಾಜು ಮನೆಯಾಗ ಇಸ್ಕೊಂಡು ಹೋಗಲ್ರಿ ಅದನ್ನ, ಅದ್ರ ಗುಣ ಮುರಿದು ಕೊಟ್ಟಾಳ ನೋಡ್ರಿ. ಜಿಡ ಬಡಿದು ಚಂದಾಗಿ ಸೂಕ್ಷ್ಮ ಕೊಟ್ಟಿರ್ತೀವಿ ಅಂದ್ರೆ ಸೂಕ್ಷ್ಮವಾಗಿ ಸೂಕ್ಷ್ಮ ತಂದು ಕೊಡ್ಬೇಕಿಲ್ರಿ, ಅದನ್ನ ಮುರ್ದ ಕೊಟ್ಟಾಳ. ಏನು ಮಾಡ್ಬೇಕು, ಏನು ಅನ್ಲಿಕ್ಕೆ ಬರಂಗಿಲ್ಲ ಆಡ್ಲಿಕ್ಕೆ ಬರಂಗಿಲ್ಲ, ಸುಮ್ಮ ಆಗಿಬಿಟ್ಟೆ ಅದಕ್ಕೆ. ನೀನು ಒಯ್ದಿರ್ತಿಯಲ್ಲ ಚಲೋತ್ನಾಗ ತಂದು ಕೊಡವು, ನನಗೆ ಅವಾಗ ಜಿಡ ಹೊಡಿಲಿಕ್ಕೆ ಬೇಕು. ನಾ ಚಲೋತ್ನಾಗ ತಂದು ಕೊಡ್ತೀನಿ ರೀ ಮಾಮಿ, ನಾ ಹಂಗೆ ಮಾಡಂಗಿಲ್ಲ. ಒಬ್ಬರು ವಸ್ತು ಒಯ್ದಿರ್ತೀವಂದ್ರೆ ಅವನ್ನ ಹೆಂಗೆ ಇಸ್ಕೊಂಡಿರ್ತೀವಿ ಹಂಗೆ ತಂದು ಕೊಡ್ಬೇಕ್ರಿ. ಹೌದವಾಗ ನಾ ತಂದು ಕೊಡೋಕೆ ಒಂದಲ್ಲಿ ಹೋದ ವರ್ಷ ತೊಗೊಂಡಿದ್ದು ಚಕ್ಲಿ ಒತ್ತವಳ ಇನ್ನೂ ಕೊಡವಲ್ಲಿ. ಏನು ಅನ್ಲಿಕ್ಕತ್ತಿಲ್ಲ ಸುಮ್ಮ? ಏನಿಲ್ವಾ, ಚಕ್ಲಿ ಮಾಡ್ಬೇಕಂದೆ ನಾನು ಒಂದು ಸ್ವಲ್ಪ ಮನ್ನಿ, ಚಕ್ಲಿ ಒತ್ತವಳನೇ ಸಿಗೋಲ್ದು. ನಿಮ್ಮ ಮನೆಯಾಗ ಏನಾರ ಕನಸುಂದ್ರಿ? ಇಲ್ವಾ, ನಾ ಯಾವಾಗ ಇಸ್ಕೊಂಡೋಗಿ ನೀವು ಚಕ್ಲಿ ಒತ್ತರಳು ನಿಮ್ಮ ಮನೆಯಾಗ ಬಂದೇ ಇಲ್ಲ. ನಾನು ಈಗ 2-3 ತಿಂಗಳಿಂದ ನಿಮ್ಮ ಮನೆ ಕಡೆನೇ ಆದಿಲ್ಲ. ನೆನಪು ಮಾಡ್ಕೋ, ಈಗ ಅಲ್ಲ ಯವ್ವ, ಹೋದ ವರ್ಷ ತೊಗೊಂಡೋಗಿದ್ದೆಲ್ಲ ಪಂಚಮಿಗೆ ಚಕ್ಲಿ ಮಾಡ್ತೀನಿ ಕೊಡುವ ಅಂತೇಳಿ ಏನೋ ತಂದು ಕೊಟ್ಟಿಲ್ಲ ನೀನು. ಹೋದ ವರ್ಷ ತೊಗೊಂಡೋಗಿದ್ದ? ಹೌದನು, ನನ್ನ ಬಲ್ಲೆ ಅದನ ಅದು. ಕೊಟ್ಟಿರ್ಬೇಕು ನೋಡ ಸುಮ್ಮ, ಕೊಟ್ಟಂಗಾಗ್ಯದ ನೋಡು. ಎಲ್ಲಿ ಕೊಟ್ಟೆ ಯವ್ವ? ಅವಾಗ 2-3 ತಿಂಗಳಾಗಿಂದ ನನ್ನ ಮಗನ ಕಳಿಸಿದೆ ಇಸ್ಕೊಂಬೋಗು ಅಂತೇಳಿ. ಎಲ್ಲೇ ಅದ ಹುಡುಕ್ತೀನಿ ಆಮೇಲೆ ಕೊಡ್ತೀನಿ ಅಂತಂದು ಮಾತು ಕೊಡಲೇ ಇಲ್ಲ ನೀನು. ನಾನು ಅದಕ್ಕೆ ಸುಮ್ಮ ಆಗ್ಬಿಟ್ಟೆ, ಆಮೇಲೆ ಕೊಡ್ತಾ ಬಿಡು ಅಂತೇಳಿ. 1 ವರ್ಷ ಆಯ್ತು ರೀ. ನೋಡು ಹುಡುಕ್ಯಾಡಿ ತಂದು ಕೊಡು ಒಂದು ಸ್ವಲ್ಪ, ನನಗೂ ಚಕ್ಲಿ ಮಾಡ್ಲಿಕ್ಕೆ ಬೇಕಾಗ್ಯದ. ಹೌದಾ, ನೋಡ್ತೀನಿ ತಗೋ, ಅದ ನಮ್ಮ ಮನ್ಯಾಗ ಇದ್ರೆ ತಂದು ಕೊಡ್ತೀನಿ ಅಂತ. ಸುಂದ್ರಿ ಇದ್ರೆ ತಂದು ಕೊಡ್ತೀನಿ ಅನ್ಬೇಡ, ನಿಮ್ಮ ಮನ್ಯಾಗ ಅದು ಪಕ್ಕ ತಂದು ಕೊಡು ಸೀದಾ. ಆಯ್ತು ತಗೋರಿ, ಕೊಡ್ತೀನಿ. ಹೆಂಗ್ಯಾಕೆ ಮಾಡ್ತಿ? ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಹಾಗೆ ಬಾಜುಕಿನ ಗಂಟೆ ಟಣ್ ಅಂತ ಹೊಡೀರಿ, ನಾವು ಮಾಡೋ ವಿಡಿಯೋದ ನೋಟಿಫಿಕೇಶನ್ ಬರ್ತಾವ, ನೀವು ನೋಡ್ಬೋದು. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿರ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀನಿ. ಹಂಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.